ಈಸಿ ಲೆಮನ್ ರೈಸ್ ಮಾಡ್ಸೋಣ ಬನ್ನಿ. ಮೇಡಮ್ನವರೇ, ಕ್ವಿಕ್ ಅಂಡ್ ಈಸಿ ಲೆಮನ್ ರೈಸ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ ಬನ್ನಿ. ಯಾವ ತರ ಇರ್ಬೇಕು ಅಂದ್ರೆ ಸೂಪರ್ ಸ್ಟಾರ್ ಆಗಿರ್ಬೇಕು. ಆಯ್ತು, ಮಾಡ್ಕೊಡ್ತೀನಿ ಬನ್ನಿ. ಓಕೆ ಬನ್ನಿ, ಏನೇನ್ ಬೇಕು ಅಂತ ಹೇಳ್ಕೊಡ್ತೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಇಂಗು, ಹಸಿಮೆಣಸಿನ್ಕಾಯಿ, ಕರಿಬೇವು, ತೆಂಗಿನಕಾಯಿ ತುರಿ, ಎಣ್ಣೆ, ನಿಂಬೆಹಣ್ಣು. ಇದನ್ನ ಲೆಮನ್ ರೈಸ್ ಇಲ್ಲ ನಿಂಬೆಹಣ್ಣು ಚಿತ್ರಾನ್ನ ಅಂತಾನು ಕರೀತಾರೆ ಇದನ್ನ. ಮೇಡಮ್ ಎಷ್ಟು ಮಾಡ್ತಾ ಇದ್ದೀರಾ ಗೊಜ್ಜು? 1 kg ಮಾಡ್ತಾ ಇದ್ದೀನಿ. 1 kg ಅಕ್ಕಿಗೆ. ಹೌದಾ? ಹಾ ಹಾ. ಎಣ್ಣೆ ಎಷ್ಟು ಹಾಕಂತ ಇದ್ದೀರಾ ಮೇಡಮ್? 4 ಸೌಟ್ ಹಾಕ್ತೀನಿ. 4 ಸೌಟು. ಎಣ್ಣೆ ಕಾದಿದೆ, ಸಾಸಿವೆ ಹಾಕೊಳ್ತಿದ್ದೀನಿ. 1 ಸ್ಪೂನ್ ಇದೆ ಸಾಸಿವೆ. 1 ಸ್ಪೂನ್ ಹಾಕಬೇಕಾ? ಮೇಡಮ್ ಚಿಟಪಟ ಚಿಟಪಟ ಅಂತ ಇದೆ. ಸೌಂಡ್ ನೋಡಿ. ಎಲೆ ಎಲೆ ಎಲೆ. ಹುಷಾರ್ ಮೇಡಮ್ನವರೇ, ಮುಖಕ್ಕೆ ಸಿಡಿದ್ಬಿಟ್ಟಾತು. ಈಗ 1 ಸ್ಪೂನ್ ಜೀರಿಗೆ. ಜೀರಿಗೆ 1 ಸ್ಪೂನಾ? ಸರಿ. ಈಗ ಕಡಲೆಬೇಳೆ 2 ಸ್ಪೂನ್ ಇದೆ. ಅದು ಉದ್ದಿನ ಬೇಳೆ ಸಾರಿ. ಈಗ ಕಡಲೆಬೇಳೆ 2 ಸ್ಪೂನ್ ಇದೆ. ಸರಿ. ಸ್ವಲ್ಪ ಇಂಗು ಹಾಕೊಳ್ಳೋಣ. ಇಂಗು ಇವಾಗ ಹಾಕೊಂಡ್ಬಿಡ್ತೀರಾ? ಹಾಕೊಂತೀನಿ. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನ ಯಾವ ತರ ಫ್ರೈ ಮಾಡ್ಕೊಳ್ಬೇಕು? ಗೋಲ್ಡ್ ಕಲರ್ ಬರಬೇಕು. ಈಗ ಕಡಲೆ ಬೀಜ ಹಾಕೊಂತಿದ್ದೀನಿ. 1/4 ಬೌಲ್ ಇದೆ, ಚಿಕ್ಕ ಬೌಲ್ ಅಲ್ಲಿ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಡಲೆ ಬೀಜನೂ ಸಪರೇಟ್ ಫ್ರೈ ಮಾಡಿ ಇಟ್ಕೋಬಹುದು, ಮೆತ್ತಗಾಗಲ್ಲ ಅದು ಗೊಜ್ಜಲ್ಲಿ. ಈ ತರ ಗೋಲ್ಡನ್ ಕಲರ್ ಬಂದಿರ್ಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿದೆ ಚೆನ್ನಾಗಿ. 1 kg ಹತ್ತು ಬೇಕಾಗುತ್ತೆ. 10-12 ಮೆಣಸಿನ್ಕಾಯಿ ಬೇಕಾಗುತ್ತೆ. ಏನು ಅಷ್ಟು ಖಾರ ಇಲ್ಲ. ಸರಿ ಸರಿ. ಸ್ವಲ್ಪ ಕರಿಬೇವು. ಓಹೋ, ಏನ್ ಮೇಡಮ್ ಅವರೇ, ಈಗಲೇ ಇಂತ ಪರಿಮಳ ಬರ್ತಾ ಇದೆ. ಇಂಗು ಎಲ್ಲ ಹಾಕಿದೀನಲ್ವಾ, ಅದಕ್ಕೆ ಘಮ ಘಮ ಅಂತಿದೆ. ಹೌದೌದು. ಸ್ವಲ್ಪ ಸ್ಲೋ ಮಾಡ್ಕೊಳ್ಳೋಣ ಉರಿನ. ಕಡಿಮೆ ಮಾಡ್ಕೊಂತೀರಾ? ಈಗ ಉಪ್ಪು ಹಾಕೊಳ್ಳೋಣ, 2 ಸ್ಪೂನ್. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು. ಆಮೇಲೆ ಬೇಕಾದ್ರೆ ಹಾಕೊಳ್ಬಹುದು ಅಲ್ವ, ನೋಡ್ಕೊಂಡು ಹಾಕೋಬಹುದು. ಹಾಕಾಗ್ಲಿಲ್ಲ ಅಂದ್ರೆ ಅರಿಶಿನ ಹಾಕ್ತಾ ಇದ್ದೀನಿ. ಮೇಡಮ್ನವರೇ, ಲೆಮನ್ ರೈಸ್ ಇದು ಇಂಪಾರ್ಟೆಂಟ್ ಅಲ್ವಾ? ಹೌದು. ಯಾಕೆ ಹೇಳಿ? ಕಲರ್ ಚೆನ್ನಾಗಿ ನೋಡಿ, ಕರೆಕ್ಟ್ ಆಗಿ ಹೇಳಿರಿ. ಸೂಪರ್. ನೋಡಿ, ಲೆಮನ್ ರೈಸ್ ಕಲರ್ ಬರ್ಬೇಕು ಅಂದ್ರೆ, ಅರಿಶಿನ ಕಲರ್ ಬರ್ಬೇಕು ಅಂದ್ರೆ ಅರಿಶಿನ ಹಾಕಿ. ಸೂಪರ್ ಆಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದಾಗಿದೆ, ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ತಣ್ಣಗಾದ್ಮೇಲೆ ತೆಂಗಿನಕಾಯಿ ತುರಿ, ನಿಂಬೆಹಣ್ಣು, ಕೊತ್ತಂಬರಿ ಹಾಕೊಳ್ಳೋಣ. ಸರಿ ಮೇಡಮ್ನವರೇ. ಮೇಡಮ್ನವರೇ, ತಣ್ಣಗಾಗಿದ್ಯಾ? ಆಗಿದೆ. ಈಗ ತೆಂಗಿನಕಾಯಿ ತುರಿ, ಕೊತ್ತಂಬರಿ, ನಿಂಬೆಹಣ್ಣು ಹಾಕೊಳ್ಳೋಣ. ಸರಿ ಮೇಡಮ್ನವರೇ. ನಿಂಬೆಹಣ್ಣು 2 ಸಾಕ ಮೇಡಮ್ನವರೇ? ಬೇಕಿದ್ರೆ ಹಾಕೋಬಹುದು, ಉಳಿ ಬೇಕು ಅಂದ್ರೆ. ಸರಿ ಸರಿ. ಮೊದ್ಲು ತೆಂಗಿನಕಾಯಿ ತುರಿ ಹಾಕೊಳ್ಬೇಕಾ ಮೇಡಮ್ನವರೇ? ಯಾವ್ದಾದ್ರು ಹಾಕೋಬಹುದು. ತೆಂಗಿನಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ ಅಲ್ವರ? ಹೌದು. ಬಾಯಿಗೆಲ್ಲ ಕಮ್ ಅಂತ ಬರುತ್ತೆ ಟೇಸ್ಟ್. ಕೊತ್ತಂಬರಿ ಬೇಕಿದ್ರೆ ಆಮೇಲೆ ಹಾಕೊಳ್ಳೋಣ. ಸರಿ ಮೇಡಮ್ನವರೇ. ಈಗ ನಿಂಬೆಹಣ್ಣು. ಮೇಡಮ್ನವರೇ, ಇನ್ನೊಂದು ನಿಮ್ಗೆ ಹೇಳೋಣ ಅನ್ಕೊಂಡಿದ್ದೆ. ಈ ಈರುಳ್ಳಿ ಹಾಕ್ಲಿಲ್ಲ ನೀವು ಹೆಂಗೆ? ಅದು ಈರುಳ್ಳಿ ಚಿತ್ರಾನ್ನ ಮಾಡಿದ್ರೆ ಅದಕ್ಕೆ ಹಾಕ್ತಾರೆ. ಅದು ಇನ್ನೊಂದ್ ದಿವಸ ತೋರ್ಸೋಣ. ಸರಿ ಸರಿ. ಹುಣಸೆಹಣ್ಣಲ್ಲಿ ಮಾಡ್ತಾರೆ, ನಿಂಬೆಹಣ್ಣಲ್ಲಿ ಮಾಡ್ತಾರೆ, ಟೊಮೆಟೊದಲ್ಲಿ ಮಾಡ್ತಾರೆ. ಎಲ್ಲಾನು ರೆಸಿಪಿನ ತೋರ್ಸೋಣ. ಹುಳಿ ಚಿತ್ರಾನ್ನ ಅಂತಾರಲ್ಲ ಅದು? ಹುಣಸೆಹಣ್ಣು ಚಿತ್ರಾನ್ನ. ನೋಡಿ, ಚಿತ್ರಾನ್ನದಲ್ಲಿ ಬೇರೆ ಬೇರೆ ಚಿತ್ರಾನ್ನ ಇರುತ್ತೆ. ಅದನ್ನ ಯಾವ ಚಿತ್ರಾನ್ನ ಬೇಕು ಅಂತ ಕಮೆಂಟ್ ಅಲ್ಲಿ ಹಾಕಿ, ನಾವು ಮಾಡಿ ತೋರಿಸ್ತೀವಿ. ಆಗ್ಬೋದಲ್ಲ? ಈಗ ತೆಂಗಿನಕಾಯಿ ತುರಿ, ಕೊತ್ತಂಬರಿ, ನಿಂಬೆಹಣ್ಣು ಹಾಕಿದೀನಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿ ಸರಿ. ಒಳ್ಳೆ ಕಲರ್ ಬರ್ತಾ ಇದೆ ಮೇಡಮ್ನವರೇ. ಒಂದು 5 ನಿಮಿಷಕ್ಕೆಲ್ಲ ಆಗ್ಬಿಡುತ್ತೆ. 5-10 ನಿಮಿಷಕ್ಕೆಲ್ಲ. ನೋಡಿ, ಬ್ಯಾಚುಲರ್ಸು, PG ಇರೋರ್ಗೆ ಇದು ಕ್ವಿಕ್ ಆಗಿ ಆಗ ರೆಸಿಪಿ ಇದು. ಹಾಗೆ ಜಸ್ಟ್ ರೈಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ಕೊಂಡು ಆಫೀಸಿಗೆ ಹೋಗ್ತಾ ಇರೋದೇನೆ. ಕಲ್ಸೋವಾಗ ಉಪ್ಪು ಕಡಿಮೆ ಇದ್ರೆ ಬೇಕಿದ್ರೆ ಹಾಕೋಬಹುದು. ಮೇಡಮ್ನವರೇ, ಕ್ವಿಕ್ ಅಂಡ್ ಈಸಿ ಲೆಮನ್ ರೈಸ್ ರೆಡಿ ಆಗಿದೆ. ಸೂಪರ್. ಇನ್ ಯಾಕೆ ತಡ, ಬಾರ್ಸೋಣ. ನೋಡೋಣ, ಇನ್ನೊಂದ್ಸತಿ ನೋಡೋಣ.
ಸೂಪರ್ ಆಗಿದೆ. ಆಹಾ ಆಹಾ ನೋಡಿ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ, ತೆಂಗಿನಕಾಯಿ ತುರಿ, ಜೀರಿಗೆ ಎಲ್ಲ ಇದೆ. ನೋಡೋಣ. ಆಹಾ ಹಾ ಹಾ, ಏನ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ ಅದೆಲ್ಲ ಬಾಯಿಗೆ ಸಿಗ್ತಾ ಇದ್ರೆ ಕರುಮ್ ಕರುಮ್ ಅನ್ನುತ್ತೆ. ಆಹಾ ಹಾ, ಆನಂದ, ಪರಮಾನಂದ. ಅಬ್ಬಾ ಅಬ್ಬಾ, ನೀವು ಒಂದ್ಸತಿ ಇದೇ ತರ ಮಾಡ್ಕೊಂಡು ತಿನ್ನಿ, ತಿಂದು ನನಗೆ ಕಮೆಂಟ್ ಹಾಕಿ. ಚಿತ್ರಾನ್ನಕ್ಕೆ ಉಪ್ಪಿನಕಾಯಿ ಸೂಪರ್ ಕಾಂಬಿನೇಷನ್. ಈಗ ಟೊಮೊಟೊ ಉಪ್ಪಿನಕಾಯಿ ಹಾಕಿಸ್ಕೊಂತೀನಿ. ಟೊಮೊಟೊ ಉಪ್ಪಿನಕಾಯಿ ಅಂತೂ ಇದ್ದಿದ್ದು ಹೇಳ್ತಿರೋದು, ಅಷ್ಟು ಟೇಸ್ಟ್. ಆಹಾ ಮೇಡಮ್ನರೇ, ಅಬ್ಬಾ ಅಬ್ಬಬ್ಬಾ, ಮೇಡಮ್ನವರೇ, ಈಗ ಟೊಮೊಟೊ ಉಪ್ಪಿನಕಾಯಿ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಅಬ್ಬಬ್ಬಬ್ಬಾ, ಮೇಡಮ್ನವರೇ, ಇದ್ದಿದ್ದು ಬಾಯಲ್ಲಿ ನೀರು ಓಡ್ತಾ ಇದೆ. ಅಬ್ಬಾ ಹೇಳ್ರಿ, ಈ ತರ ಚಿತ್ರಾನ್ನ ನೀವು ಮಾಡ್ಕೊಂಡು ತಿಂದ್ರಿ ಯಾವಾಗ ಹೇಳ್ರಿ ನನಗೆ ಹೇಗಿದೆ ಅಂತ. ಮುಂದಿನ ವಿಡಿಯೋದಲ್ಲಿ ಏನ್ ಅಡಿಗೆ ಮಾಡ್ಬೇಕು ಅಂತ ನೀವು ಕಮೆಂಟ್ ಹಾಕಿ. ಮಾಡೋದು ಅಲ್ಲದೆ ತಿಂದು ತೋರಿಸ್ತೀವಿ ನಾವು, ಆಗ್ಬೋದಿಲ್ಲ? ಹಾಗೆ ಸ್ವಾದಿಷ್ಟಮಯ ಆಹಾರಕ್ಕಾಗಿ ನಮ್ಮ ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.